Hello everyone, welcome back to Namalax Bangalore Presents current issue of the day episode number 234. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ವಿಲ್ ಡಿಸ್ಕಸ್ ಅಬೌಟ್ ಸುಡಾನ್ ಕಾನ್ಫ್ಲಿಕ್ಟ್. ಯಾವುದೇ ನ್ಯೂಸ್ ಚಾನಲ್ ಓಪನ್ ಮಾಡಿದ್ರು, ಯಾವುದೇ ಇಂಟರ್ನ್ಯಾಷನಲ್ ನ್ಯೂಸ್ ಪೇಪರ್ ಓದಿದ್ರು ಕೂಡ ಫ್ರಂಟ್ ಪೇಜ್ ಅಲ್ಲಿ ಕವರ್ ಆಗ್ತಿರುವಂತ ನ್ಯೂಸ್ ಯಾವ್ದಪ್ಪ ಇವಾಗ ಅಂತಂದ್ರೆ ಸುಡಾನ್ ಕಾನ್ಫ್ಲಿಕ್ಟ್, ದ ಜನಸೈಡ್ ದಟ್ ದ ವರ್ಲ್ಡ್ ಫಾರ್ಗಾಟ್. ಸೊ ಇವತ್ತಿನ ವಿಡಿಯೋದಲ್ಲಿ ಸುಡಾನ್ ಫ್ರಾಮ್ ಜಿಯೋಗ್ರಫಿ, ಫ್ರಾಮ್ ಇಟ್ಸ್ ಹಿಸ್ಟರಿ, ಫ್ರಾಮ್ ಹ್ಯೂಮನ್ ರೈಟ್ಸ್ ವೈಲೇಷನ್ ಅಂಡ್ ದ ಕರೆಂಟ್ ಲೆವೆಲ್ಸ್ ಎಲ್ಲವನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ವಾಟ್ ಈಸ್ ಹ್ಯಾಪನಿಂಗ್ ಇನ್ ಸುಡಾನ್? ಚಾಪ್ಟರ್ 1 ನಲ್ಲಿ ವಿಲ್ ಡಿಸ್ಕಸ್ ವಾಟ್ ಈಸ್ ಹ್ಯಾಪನಿಂಗ್ ಅಟ್ ದ ಮೂಮೆಂಟ್ ಇನ್ ಸುಡಾನ್. ಸುಡಾನ್ ಎಲ್ಲಿದೆ ಅಂತಂದ್ರೆ ಇಟ್ ಇಸ್ ಪಾರ್ಟ್ ಆಫ್ ನಾರ್ತ್ ಈಸ್ಟ್ ಆಫ್ರಿಕಾ. ಫಸ್ಟ್ ಲೆಟ್ ಅಸ್ ಡೂ ವಿತ್ ದ ಜಿಯೋಗ್ರಫಿ. ಸೊ ದಿಸ್ ಈಸ್ ಸುಡಾನ್. ಓಕೆ, ನಾರ್ತ್ ಈಸ್ಟರ್ನ್ ಪಾರ್ಟ್ ಆಫ್ ಆಫ್ರಿಕಾದಲ್ಲಿ ಸುಡಾನ್ ಬರುತ್ತೆ. ಎಲ್ಲಿ? ನಾರ್ತ್ ಈಸ್ಟರ್ನ್ ಪಾರ್ಟ್ ಆಫ್ ಆಫ್ರಿಕಾದಲ್ಲಿ ಸುಡಾನ್ ಬರುತ್ತೆ. ಅಂಡ್ ಇಟ್ ಈಸ್ ನೇಬರ್ಡ್ ಬೈ ಸೌತ್ ಸುಡಾನ್, ಇಥಿಯೋಪಿಯಾ, ಎರಿತ್ರಿಯಾ, ಚಾಡ್, ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್, ಕೆಳಗಡೆ ಮತ್ತೆ ಉಗಾಂಡ, ಕೀನ್ಯಾ ಬರುತ್ತೆ. ಸೊ ಮೇಲೆ ಈಜಿಪ್ಟ್ ಬರುತ್ತೆ, ಇಲ್ಲಿ ಲಿಬಿಯಾ, ಮೊರೊಕ್ಕೊ ಬರುತ್ತೆ. ಓಕೆ, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕಂಟ್ರೀಸ್. ಸಾರಿ, ಅಲ್ಜೀರಿಯಾ ಇದು ಇದು ಲಿಬಿಯಾ ಆಗುತ್ತೆ, ಮೊರೊಕ್ಕೊ, ದೆನ್ ಟುನಿಸಿಯಾ ಬರುತ್ತೆ. ಓಕೆ, ಸೊ ಮೇಜರ್ ಆಗಿ ಸರೌಂಡ್ ಆಗಿರುವಂತ ಕಂಟ್ರೀಸ್ ಇದು: ಈಜಿಪ್ಟ್, ಎರಿಟ್ರಿಯಾ, ಇಥಿಯೋಪಿಯಾ, ಸೌತ್ ಸುಡಾನ್, ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕನ್ ಅಂಡ್ ಚಾಡ್. ಓಕೆ, ಆಮೇಲೆ ಇಲ್ಲಿ ತೋರಿಸಿರುವಂತ ರೀಜನ್ ಇದೆಯಲ್ಲ, ಇದೆಲ್ಲ ರೀಜನ್ಗೂ ಸೇರಿ ಸಾಹೆಲ್ ರೀಜನ್ ಅಂತ ಕರಿತೀವಿ. ಓಕೆ, ಸಾಹೆಲ್ ರೀಜನ್ ಅಂತ ಕರಿತೀವಿ. ಅಲ್ಲಿ ಮಾಲಿ, ನೈಜರ್, ಗಾನಾ, ಬುರ್ಕಿನಾ ಫಾಸೋ, ನೈಜೀರಿಯಾ, ಕ್ಯಾಮರೂನ್, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಉಗಾಂಡ, ಕೀನ್ಯಾ, ಗಿನಿ, ಸೆನೆಗಲ್ ಎಲ್ಲ ಕಂಟ್ರೀಸ್ ಬರುತ್ತೆ. ಸೊ ಬಟ್ ಸುಡಾನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ದಿಸ್ ಇಸ್ ಸುಡಾನ್. ಸೊ ಆಕ್ಚುಲಿ ಸುಡಾನ್ ಹಿಸ್ಟರಿ ಪ್ರಕಾರ ನೋಡಿದ್ರೆ ಸುಡಾನ್ ಮೇಜರ್ ಇನಿಷಿಯಲ್ ಆಗಿ ಸೌತ್ ಸುಡಾನ್ ಕೂಡ ಇನ್ಕ್ಲೂಡ್ ಆಗಿ ಒಂದೇ ಸುಡಾನ್ ಅಂತ ಇತ್ತು. ಬಟ್ 2011 ಅಲ್ಲಿ ಸೌತ್ ಸುಡಾನ್ ಅವರು ಇಂಡಿಪೆಂಡೆನ್ಸ್ ಡಿಕ್ಲೇರ್ ಮಾಡಿದ್ರು. ಸೊ ದಟ್ ಈಸ್ ಜಿಯೋಗ್ರಫಿ. ನಾವು ಇವಾಗ ಏನಾಗ್ತಿದೆ ಅಂತಂದ್ರೆ ಇಟ್ ಈಸ್ ಗೋಯಿಂಗ್ ಥ್ರೂ ಸಿವಿಲ್ ವಾರ್ ಸಿನ್ಸ್ ಏಪ್ರಿಲ್ 2023. ಫೈಟಿಂಗ್ ಬಿಟ್ವೀನ್ ಟೂ ರೈವಲ್ ಜನರಲ್ಸ್ ಹ್ಯಾಸ್ ಡೆಸ್ಟ್ರಾಯ್ಡ್ ಮೇಜರ್ ಸಿಟೀಸ್. ಯಾರು ಇವರು ರೈವಲ್ ಜನರಲ್ಸ್ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರ ಇಂಪ್ಯಾಕ್ಟ್ ಏನಾಗಿದೆ ಅಂತಂದ್ರೆ 1.5 ಲಕ್ಷ ಜನಗಳು ಡೆತ್ ಆಗಿದೆ. ಅಂಡ್ 1.2 ಕ್ರೋರ್ 1.2 ಕೋಟಿಯಷ್ಟು ಜನಗಳು ಡಿಸ್ಪ್ಲೇಸ್ ಆಗಿದ್ದಾರೆ. ಯುನೈಟೆಡ್ ನೇಷನ್ ಅವರು ರೀಸೆಂಟ್ ಆಗಿ ಇದನ್ನು ದ ಲಾರ್ಜೆಸ್ಟ್ ಡಿಸ್ಪ್ಲೇಸ್ಮೆಂಟ್ ಕ್ರೈಸಿಸ್ ಇನ್ ದ ವರ್ಲ್ಡ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ದಿಸ್ ಈಸ್ ಲಾರ್ಜರ್ ದನ್ ವಾಟ್ ಹ್ಯಾಪನ್ಡ್ ಇನ್ ಆರ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಸಿರಿಯಾ. ದಿಸ್ ಇಸ್ ಲಾರ್ಜರ್ ದನ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಯುಕ್ರೇನ್ ಅಂಡ್ ರಷ್ಯಾ ಕಾನ್ಫ್ಲಿಕ್ಟ್ ಅಂತ ಯುನೈಟೆಡ್ ನೇಷನ್ ಡಿಕ್ಲೇರ್ ಮಾಡಿದ್ದಾರೆ. ಜೊತೆಗೆ ಎಂಟೈರ್ ರೀಜನ್ಸ್ ಫ್ರಮ್ ದ ಸ್ಪೇಸ್ ಆಸ್ ಬರ್ಂಟ್ ಬ್ಲಡ್ ರೆಡ್ ಡೆಸರ್ಟ್ ಝೋನ್ಸ್. ಸ್ಪೇಸ್ ಇಂದ ನೋಡಿದ್ರೆ ಆ ಡಿಸರ್ಟ್ ಝೋನ್ಸ್ ಅಲ್ಲಿ ಎಷ್ಟೊಂದು ಜನನ ಕೊಲೆ ಮಾಡಿ ಬರ್ನ್ ಮಾಡಿದ್ದಾರೆ ಅಂತಂದ್ರೆ ಕಂಪ್ಲೀಟ್ ರೀಜನ್ ಬ್ಲಡ್ ಸ್ಟೇನ್ ಅಲ್ಲಿ ಕಾಣ್ತಾ ಇದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸ್ಪೇಸ್ ಇಂದ ಕಾಣ್ತಾ ಇದೆ. ಹಾಗಿದ್ರೆ ಎಷ್ಟು ಜನನ ಕೊಂದಿರಬಾರ್ದು, ಎಷ್ಟು ಜನನ ಅವರು ಬರ್ನ್ ಮಾಡಿರಬಾರ್ದು, ಎಷ್ಟು ಜನದ ಬ್ಲಡ್ ನ ಚೆಲ್ಲಿರಬಾರ್ದು ಅಲ್ಲಿ ಅಂತ. ಜೊತೆಗೆ ಇನ್ನೊಂದು ರೀಸೆಂಟ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಇಂಡಿಯನ್ ನ್ಯಾಷನಲ್ ವಾಸ್ ಕಿಡ್ನಾಪ್ಡ್, ಬ್ರಾಟ್ ಗ್ಲೋಬಲ್ ಅಟೆನ್ಷನ್ ಟು ಸುಡಾನ್. ಒಬ್ಬ ಒಡಿಶಾ ಪರ್ಸನ್ ವಾಸ್ ವರ್ಕಿಂಗ್ ಇನ್ ಸುಡಾನ್, ಅವರನ್ನು ಕೂಡ ಕಿಡ್ನಾಪ್ ಮಾಡಿದ್ದಾರೆ. ಓಕೆ, ಸೊ ದಟ್ ಇಸ್ ದ ಕರೆಂಟ್ ಇಶ್ಯೂ. ನೆಕ್ಸ್ಟ್, ಹೌ ಸುಡಾನ್ ರೀಚ್ ದಿಸ್ ಪಾಯಿಂಟ್. ಓಕೆ, ಸುಡಾನ್ ಯಾಕೆ ಈ ಪರ್ಟಿಕ್ಯುಲರ್ ಪೊಸಿಷನ್ ಅಲ್ಲಿ ಇದೆ ಅಂತ. ಸುಡಾನ್ ಏನಂತಂದ್ರೆ ಥ್ರೂಔಟ್ ಇಸ್ ಹಿಸ್ಟರಿ ಹ್ಯಾಸ್ ಫೇಸ್ಡ್ ಡೆಕೇಡ್ಸ್ ಆಫ್ ಇನ್ಸ್ಟೆಬಿಲಿಟಿ. ಏನಪ್ಪಾ ಅಂತಂದ್ರೆ ಸುಡಾನ್ ವಾಸ್ ಇನಿಷಿಯಲಿ ಯಾರಂದ್ರೆ ರೂಲ್ ಮಾಡ್ತಾ ಇತ್ತು? ಆಬ್ವಿಯಸ್ಲಿ ಯುನೈಟೆಡ್ ಕಿಂಗ್ಡಮ್ ಅಥವಾ ಬ್ರಿಟನ್ ರೂಲ್ ಮಾಡ್ತಾ ಇತ್ತು ಇದನ್ನ. ಓಕೆ, ಸೊ ಬ್ರಿಟನ್ ರೂಲ್ ಮಾಡ್ತಾ ಇತ್ತು, ಜೊತೆಗೆ ರೀಜನಲ್ ಪವರ್ಸ್ ಆದಂತ ಈಜಿಪ್ಟ್ ಕೂಡ ಅವರ ಮೇಲೆ ಹೋಲ್ಡ್ ಇಟ್ಕೊಂಡಿತ್ತು. ಕೊನೆಗೆ ಇಂಡಿಪೆಂಡೆನ್ಸ್ ಸಿಕ್ಕ ಮೇಲೆ ಏನಾಯ್ತು ಅಂತಂದ್ರೆ ಸುಮ್ನೆ ಏನ್ ಮಾಡ್ತಾರ ಅಂತಂದ್ರೆ ಅವರು ಮ್ಯಾಪ್ ಅನ್ನ UK ದಲ್ಲಿ ಕೂತ್ಕೊಂಡು ಮ್ಯಾಪ್ ನ ಹಾಕ್ತಾ ಇದ್ರು. ಸುಡಾನ್ ಅಲ್ಲಿರುವಂತ ಎಥ್ನಿಕ್ ಕಮ್ಯುನಿಟೀಸ್ ನ ಕೂಡ ಕನ್ಸಿಡರ್ ಮಾಡ್ತಾ ಇದ್ದಿಲ್ಲ. ಹಾಗೆ ಸುಮ್ಮನೆ ಮ್ಯಾಪ್ ಹಾಕಿ ಸುಡಾನ್ ಇಂಡಿಪೆಂಡೆನ್ಸ್ ಕೊಟ್ಟು ಹೋಗ್ಬಿಟ್ರು. ಇಂಡಿಪೆಂಡೆನ್ಸ್ ಕೊಟ್ಟ ಆದ್ಮೇಲಿಂದ ಆಲ್ಮೋಸ್ಟ್ 1960s ಅಲ್ಲಿ ಇಂಡಿಪೆಂಡೆನ್ಸ್ ಸಿಕ್ಕಿದೆ ಸುಡಾನ್ಗೆ. 1960s ಇಂದ ಆಲ್ಮೋಸ್ಟ್ 2026 ಇವಾಗ 2025 ಇಲ್ಲಿವರೆಗೂ ಅಲ್ಲಿ ಸ್ಟೆಬಿಲಿಟಿ ಸಿಕ್ಕೇ ಇಲ್ಲ. ಯಾಕೆ ಅಂದ್ರೆ ಬಿಕಾಸ್ ಆಫ್ ಸುಡಾನ್, ಸೌತ್ ಸುಡಾನ್ ಅಂಡ್ ನಾರ್ತ್ ಸುಡಾನ್ ಎರಡರ ಮಧ್ಯೆ ಯಾವಾಗಿದ್ರು ಜಗಳ ಆಗ್ತಾ ಇರ್ತಿತ್ತು. ಯಾಕೆ ಅಂದ್ರೆ ಎಥ್ನಿಸಿಟಿ, ನಾರ್ತ್ ಸುಡಾನ್ ಅಲ್ಲಿ ಅರಬ್ ಆಫ್ರಿಕನ್ಸ್ ಇದ್ದಾರೆ, ಅರಬ್ ಆಫ್ರಿಕನ್ಸ್ ಹೂ ಆರ್ ಹೆಲ್ಪ್ಡ್ ಬೈ ಈಜಿಪ್ಟ್. ಸೌತ್ ಸುಡಾನ್ ಯಾರಿದ್ರು ಅಂತಂದ್ರೆ ಎಥ್ನಿಕ್ ಕಮ್ಯುನಿಟೀಸ್. ಓಕೆ, ಎಥ್ನಿಕ್ ಕಮ್ಯುನಿಟೀಸ್ ಅದರಲ್ಲೂ ಮೇಜರ್ ಕಮ್ಯುನಿಟೀಸ್ ಅಂತಂದ್ರೆ ಟ್ರೈಬಲ್ ಕಮ್ಯುನಿಟೀಸ್ ಲೈಕ್ ಡಿಂಕಾ ಅಂಡ್ ನ್ಯೂಯರ್ಸ್. ಆಂಥ್ರೋಪಾಲಜಿ ಸ್ಟಡಿ ಮಾಡಿದ್ರೆ ನೀವು ಇವ್ರ ಬಗ್ಗೆ ಓದಿರ್ತೀರಾ. ಬ್ಲಡ್ ಫೀಡ್ಸ್ ಇನ್ ನ್ಯೂಯರ್ಸ್ ಆಗ್ಲಿ, ಆಮೇಲೆ ಕ್ಯಾಟಲ್ ಸೆಲ್ಲಿಂಗ್ ಆಗ್ಲಿ, ಅದ್ರ ಬಗ್ಗೆ ಓದಿರ್ತೀರಾ. ಸೊ ಇವರ ಮಧ್ಯೆ ಯಾವಾಗ್ಲಿದ್ರು ಪವರಿಗೋಸ್ಕರ ಜಗಳ ಆಗ್ತಾನೆ ಇತ್ತು. ಮೇಜರ್ ಪವರ್ಸ್ ಅಲ್ಲಿ ಯಾರ ಹತ್ರ ಇತ್ತು? ಅರಬಿನ್ ಕಂಟ್ರಿ ಹತ್ರ ಇತ್ತು, ಸಾರಿ ಅರಬ್ ಆಫ್ರಿಕನ್ಸ್ ಹತ್ರ ಇತ್ತು. ಅದಕ್ಕೋಸ್ಕರ ಲೋವರ್ ಕಮ್ಯುನಿಟಿ ಸೌತ್ ಸುಡಾನ್ ಅಲ್ಲಿ ಜಗಳ ಆಗ್ತಾನೆ ಇರ್ತಿತ್ತು. ಬಟ್ ಮೇಜರ್ ಎಕನಾಮಿಕ್ ರಿಸೋರ್ಸ್ ಯಾರ ಹತ್ರ ಇತ್ತು ಅಂದ್ರೆ ಮೇಜರ್ ಎಕನಾಮಿಕ್ ರಿಸೋರ್ಸ್ ಎಲ್ಲ ಇದ್ದಿದ್ದು ಸೌತ್ ಸುಡಾನ್ ಹತ್ರ ಇತ್ತು. ಆಲ್ಮೋಸ್ಟ್ 70% ಆಫ್ ದ ಆಯಿಲ್ ಫಾರ್ಮ್ ಎಲ್ಲ ಸೌತ್ ಸುಡಾನ್ ಹತ್ರ ಇತ್ತು. ಅದಕ್ಕೋಸ್ಕರ ಎಕಾನಮಿ ನಮ್ದು, ರಿಸೋರ್ಸಸ್ ನಮ್ದು, ಬೆನಿಫಿಟ್ ತಗೋತಿರೋದು ಯಾರು? ನಾರ್ತ್ ಸುಡಾನ್. ಹಂಗಂತ ಜಗಳ ಆಗಿ ಫೈನಲ್ ಆಗಿ USA ಸಪೋರ್ಟ್ ಮತ್ತೆ ಯುನೈಟೆಡ್ ನೇಷನ್ ಸಪೋರ್ಟ್ ಇಂದ 2011 ಅಲ್ಲಿ ಸೌತ್ ಸುಡಾನ್ ಇಂಡಿಪೆಂಡೆಂಟ್ ಆಗಿ ಹೋಗಿತ್ತು.
ಸೌತ್ ಸುಡಾನ್ ಇಂಡಿಪೆಂಡೆಂಟ್ ಆದ್ಮೇಲೆ ಇವ್ರ ಮಧ್ಯೆ ಡಿಂಕಾ ಮತ್ತೆ ನ್ಯೂಯರ್ ಕಮ್ಯುನಿಟಿ ಮಧ್ಯೆ ಜಗಳ ಆಗಿ ಅಲ್ಲೂ ಕೂಡ ಜಿನೋಸೈಡ್ ಆಗಿತ್ತು, ಅದನ್ನ ಬೇರೆ ದಿನ ಡಿಸ್ಕಸ್ ಮಾಡೋಣ. ಬಟ್ ಇದಾದ್ಮೇಲೆ ಏನಾಯ್ತು ಅಂದ್ರೆ ಸುಡಾನ್ ಮೇಲೆ ಸೌತ್ ಸುಡಾನ್ ಸಪರೇಟ್ ಆಯ್ತಾ. ಸೊ ಅದ್ರ ಜೊತೆಗೆ 70% ಆಫ್ ದ ಎಕಾನಮಿ ಸೌತ್ ಸುಡಾನ್ ಹೋಯ್ತಾ. ಸೊ ಇವಾಗ ಸುಡಾನ್ ಅಲ್ಲಿ ಕ್ರೈಸಿಸ್ ಸ್ಟಾರ್ಟ್ ಆಯ್ತು. ಒಂದು ಎಕಾನಮಿನೂ ಹೋಗಿದೆ, ಎಕಾನಮಿ ಜೊತೆಗೆ ಡಿಫ್ರೆಂಟ್ ಕಮ್ಯುನಿಟೀಸ್ ಮಧ್ಯೆ ಕ್ರೈಸಿಸ್ ಆಯ್ತು. ಓಕೆ, ನೌ ಸುಡಾನ್ ಫೇಸ್ಡ್ ಡೆಕೇಡ್ಸ್ ಆಫ್ ಇನ್ಸ್ಟೆಬಿಲಿಟಿ. ಇನ್ 2011 ಸೌತ್ ಸುಡಾನ್ ಬ್ರೋಕ್ ಅವೇ, ಲಿವಿಂಗ್ ನಾರ್ತ್ ಪೂರರ್ ಅಂಡ್ ಡಿವೈಡೆಡ್. ಹೇಳಿದ್ನಲ್ಲ 70% ಆಫ್ ದ ಎಕಾನಮಿ ಆರ್ ಎಕನಾಮಿಕ್ ರಿಸೋರ್ಸಸ್ ವೆಂಟ್ ಅವೇ ವಿತ್ ಸುಡಾನ್. ನೆಕ್ಸ್ಟ್ ಇದರಲ್ಲಿ ಲಾಂಗ್ ಟರ್ಮ್ ಡಿಕ್ಟೇಟರ್ ಯಾರು ಅಂದ್ರೆ ಓಮರ್ ಅಲ್ ಬಶೀರ್. ಸುಡಾನ್ ಅನ್ನು ಆಲ್ಮೋಸ್ಟ್ ಫಾರ್ 30 years ರೂಲ್ ಮಾಡಿದ್ರು. ಅವರನ್ನ 2019 ಅಲ್ಲಿ ಕೂಪ್ ಅಲ್ಲಿ ಔಟ್ಸ್ ಮಾಡಿದ್ರು. ಕೂಪ್ ಡಿಟೇಟ್ ಆಯ್ತು. ಆಫ್ಟರ್ ವೇರಿಯಸ್ ಪ್ರೊಟೆಸ್ಟ್ ಕೂಪ್ ಅಲ್ಲೇ ಔಟ್ ಮಾಡಿದ್ರು. ಈ ಕೂಪ್ ಅಲ್ಲಿ ಔಟ್ ಮಾಡಿದಾಗ ಅಲ್ಲಿ ಇನ್ಸ್ಟೆಬಿಲಿಟಿ ಆಗಿತ್ತು. ಆ ಟೈಮ್ ಅಲ್ಲಿ ಒಂದು ಶಾರ್ಟ್ ಲಿವ್ಡ್ ಸಿವಿಲಿಯನ್ ಮಿಲಿಟರಿ ಗವರ್ಮೆಂಟ್ ನ ಫಾರ್ಮ್ ಮಾಡಿದ್ರು. ಈ ಕಡೆ ಸಿವಿಲಿಯನ್ಸ್ ಮತ್ತೆ ಮಿಲಿಟರಿ ಎರಡು ಸೇರ್ಕೊಂಡು ಗವರ್ಮೆಂಟ್ ಫಾರ್ಮ್ ಮಾಡಿದ್ರು. ಬಟ್ ಆಬ್ವಿಯಸ್ಲಿ ಅಂತ ಗವರ್ಮೆಂಟ್ ಏನಾಗುತ್ತೆ, ಫೇಲ್ ಆಯ್ತು. ಅದಾದ್ಮೇಲೆ ಅನದರ್ ಕೂಪ್ ಆಯ್ತು ಇನ್ 2021 ವಿಚ್ ರಿವೈಡ್ ಮಿಲಿಟರಿ ರೂಲ್. ಈ ಮಿಲಿಟರಿ ರೂಲ್ ಫಾರ್ಮ್ ಆದ್ಮೇಲೆ ಇಲ್ಲಿ ಎರಡು ಪವರ್ಸ್ ಎಮರ್ಜ್ ಆಯ್ತು. 2 powers emerged, setting the stage for the current war. ಓಕೆ, ನೆಕ್ಸ್ಟ್ ಜಿಯೋಗ್ರಫಿಲಿ ಹೆಂಗೆ ಡಿಸ್ಕಸ್ ಮಾಡ್ಬೇಕಂದ್ರೆ ಸುಡಾನ್ ಎಲ್ಲಿದೆ, ಸುಡಾನ್ ಇಂದ ನಾರ್ತ್ ಈಸ್ಟರ್ನ್ ಪಾರ್ಟ್ ಆಫ್ ಆಫ್ರಿಕಾದಲ್ಲಿ ಇದೆ. ಸುಡಾನ್ ಸರೌಂಡಿಂಗ್ ಇದೆ ಚಾಡ್, ಎರಿತ್ರಿಯಾ, ಇಥಿಯೋಪಿಯಾ, ಸೌತ್ ಸುಡಾನ್, ಮೇಲೆ ಈಜಿಪ್ಟ್, ಇಲ್ಲಿ ಅಲ್ಜೀರಿಯಾ. ಸೊ ಮೇಜರ್ ಕಂಟ್ರೀಸ್ ಸರೌಂಡ್ ಮಾಡ್ತಿರೋ ಸುಡಾನ್. ಈ ರೀಜನ್ ಯಾವ್ದಪ್ಪ ಅಂತಂದ್ರೆ, ಈ ರೀಜನ್ ಜಿಯೋಗ್ರಫಿಯಲ್ಲಿ ಸಾಹೆಲ್ ರೀಜನ್ ಅಂತ ಕರಿತೀವಿ. ನಾರ್ತ್ಗೆ ಸಹರಾ ಇರುತ್ತೆ, ಕೆಳಗಡೆ ಸವನ ಇರುತ್ತೆ. ಸೊ ಈ ಮಧ್ಯೆ ಇರುವಂತ ರೀಜನ್ಗೆ ಸಾಹೆಲ್ ರೀಜನ್ ಅಂತ ಕರಿತೀವಿ. ಓಕೆ, ದಟ್ ಈಸ್ ಅಬೌಟ್ ಜಿಯೋಗ್ರಫಿ. ನೆಕ್ಸ್ಟ್ ಇವಾಗ ಏನಾಯ್ತು, 2 powers ಎಮರ್ಜ್ ಆಗಿದೆ, ಸ್ಟೇಜ್ ಇಸ್ ಸೆಟ್. ಸೊ ಯಾರಪ್ಪ 2 powers ಅಥವಾ 2 ಜನರಲ್ಸ್? 2 powers ಅಂತಂದ್ರೆ ಇಟ್ ಈಸ್ ಅ ಪವರ್ಸ್ ಅಂಡರ್ 2 ಜನರಲ್ಸ್. ಒಂದು ಜನರಲ್ ಅಬ್ದೆಲ್ ಫತೆ, ಇವರೇ ಜನರಲ್ ಅಬ್ದೆಲ್ ಫತೆ ಅಲ್ ಬುರಾನ್. ಇವರು ಏನ್ ಕಂಟ್ರೋಲ್ ಮಾಡ್ತಾರೆ? ಎಸ್ ಎಫ್ ಅಂದ್ರೆ ಹೆಡ್ ಆಫ್ ದ ಸುಡಾನೀಸ್ ಆರ್ಮಿ. ನೆಕ್ಸ್ಟ್ ಕಂಟ್ರೋಲ್ಸ್ ಏರ್ ಪವರ್ ಅಂಡ್ ಪೋರ್ಟ್ ಸುಡಾನ್. ನೆಕ್ಸ್ಟ್ ಜನರಲ್ ಮೊಹಮ್ಮದ್ ಹಮ್ದಾನ್ ದಾಗಲೋ, ಹೆಮೆತಿ ಅಂತ, ಅವ್ರಿಗೆ ಹೆಮೆತಿ ಅಂತ ಕರೀತಾರೆ. ಈ ಕಂಟ್ರೋಲ್ಸ್ ಆರ್ ಎಸ್ ಎಫ್ ಅಂದ್ರೆ ಕಮಾಂಡ್ಸ್ ರ್ಯಾಪಿಡ್ ಸಪೋರ್ಟ್ ಫೋರ್ಸ್ ಅಂತ, ವಿಚ್ ಈಸ್ ಸ್ಟ್ರಾಂಗ್ ಆನ್ ಗ್ರೌಂಡ್ ಅಂಡ್ ಟ್ರೈಬಲ್ ಮಿಲಿಷಿಯಾಸ್. ಸೊ ಎರಡು ಲೀಡರ್ಸ್ ಇದಾರೆ, ಅವ್ರಿಗೆ ಸಪೋರ್ಟ್ ಮಾಡುವಂತ ಎರಡು ಸ್ಟ್ರಾಂಗ್ ಏನಂತಾರೆ ಸ್ಟ್ರಾಂಗ್ ಬೇಸ್ ಕೂಡ ಇದೆ. ಅವ್ರಿಗಿಬ್ಬರಿಗೂ ಸಪೋರ್ಟ್ ಮಾಡುವಂತ ಸ್ಟ್ರಾಂಗ್ ಬೇಸ್ ಇದೆ, ಸ್ಟ್ರಾಂಗ್ ಸಪೋರ್ಟ್ ಕೂಡ ಇದೆ. ಸೊ ಡಿಸ್ಪ್ಯೂಟ್ ಯಾವಾಗ ಸ್ಟಾರ್ಟ್ ಆಯ್ತಂದ್ರೆ, ಇಲ್ಲಿಯವರೆಗೂ ಸೌತ್ ಸುಡಾನ್ ನಾರ್ತ್ ಸುಡಾನ್ ಮಧ್ಯೆ ಜಗಳ ಆದಾಗ, ಹೊಡೆದಾಟ ಆದಾಗ, ಇವೆರಡು ಕಮ್ಯುನಿಟೀಸ್ ಜೊತೆಗೆ ಸೇರ್ಕೊಂಡು ನಾನ್ ಅರಬ್ ಕಮ್ಯುನಿಟೀಸ್ ಮೇಲೆ ಯಾವಾಗಿದ್ರು ಕೂಡ ವೈಲೆನ್ಸ್ ಮಾಡೋದಾಗ್ಲಿ, ಜನಸೈಡ್ ಮಾಡೋದಾಗ್ಲಿ ಮಾಡ್ತಾನೆ ಇದ್ರು. ಓಕೆ, ನಾನ್ ಅರಬ್ ಕಮ್ಯುನಿಟೀಸ್ ಮೇಲೆ ಮಾಡ್ತಾನೆ ಇದ್ರು. ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ 2019 ಅಲ್ಲಿ ಅಲ್ ಬಶಾರ್ ಔಸ್ಟ್ ಆದ್ಮೇಲೆ 2021 ಅಲ್ಲಿ ಇನ್ನೊಂದು ಕೂಪ್ ಅದು ಕೂಡ ಫೇಲ್ ಆದ್ಮೇಲೆ ಇವರ ಮಧ್ಯೆ ಪವರ್ ಬ್ರೋಕೇಜ್ಗೆ ಜಗಳ ಸ್ಟಾರ್ಟ್ ಆಯ್ತು. ಏನಂತಂದ್ರೆ, ಈ ಸುಡಾನ್ ಅಲ್ಲಿ ಪ್ಲೇಸ್ ಇದೆಯಲ್ಲ, ಈ ಸುಡಾನ್ ಅಲ್ಲಿ ಲೆಫ್ಟ್ ಅಲ್ಲಿ ಇರುವಂತ ಪ್ಲೇಸ್ ಯಾರದೆ, ಈ ಪರ್ಟಿಕ್ಯುಲರ್ ಪ್ಲೇಸ್ ಇದೆಯಲ್ಲ, ಇಲ್ಲಿ ಯಾರಿದ್ದಾರೆ? ಈ ಜನರಲ್ ಇದ್ದಾರೆ, ಹೆಮೆತಿ. ಸೊ ದಿಸ್ ಪರ್ಟಿಕ್ಯುಲರ್ ಪರ್ಸನ್ ಈಸ್ ಕಂಟ್ರೋಲಿಂಗ್ ದ ವೆಸ್ಟರ್ನ್ ಪಾರ್ಟ್ಸ್. ಈಸ್ಟರ್ನ್ ಪಾರ್ಟ್ಸ್ ಯಾರು ಕವರ್ ಮಾಡ್ತಾ ಇದ್ರೆ? ಈಸ್ಟರ್ನ್ ಪಾರ್ಟ್ಸ್ ಈಸ್ ಕವರ್ಡ್ ಬೈ ಮೇನ್ ಗವರ್ಮೆಂಟ್. ಸೊ ಈ ಪರ್ಟಿಕ್ಯುಲರ್ ಪರ್ಸನ್ ಯಾರು? ಜನರಲ್ ಅಬ್ದೆಲ್ ಫತಾ ಅಲ್ ಬುರಾನ್ ಅವ್ರು ಕವರ್ ಮಾಡ್ತಾ ಇದಾರೆ. ಇವ್ರ ಮಧ್ಯೆ ಯಾವಾಗಿದ್ರು ಜಗಳ ಆಗ್ತಿರುತ್ತೆ. ಓಕೆ, ಜಗಳ ಆಗ್ತಾ ಇದೆ, ಅದೇ ಇವಾಗ ಇಶ್ಯೂ ಆಗ್ತಿರೋದು. ಸೊ ಡಿಸ್ಪ್ಯೂಟ್ ಯಾವಾಗ ಬಿಗಿನ್ ಆಯ್ತು ಅಂತಂದ್ರೆ, ಮುಂಚೆ ದಿಸ್ ರ್ಯಾಪಿಡ್ ಸಪೋರ್ಟ್ ಫೋರ್ಸ್ ಸಪರೇಟ್ ಆಗಿ ಒಂದು ಆರ್ಮಿ ಅಂತ ಕನ್ಸಿಡರ್ ಮಾಡ್ತಾ ಇದ್ರು. 2023 ಅಲ್ಲಿ ಈ ಆರ್ಮಿಯನ್ನು ನ್ಯಾಷನಲ್ ಆರ್ಮಿ ಜೊತೆಗೆ ಡಿಸಾಲ್ವ್ ಮಾಡಿ ಒಂದೇ ಕಾಮನ್ ಆರ್ಮಿನ ಮಾಡಿ ಅದ್ರ ಕಂಟ್ರೋಲ್ ನನ್ನ ಕೈಲಿ ಕೊಡಿ ಅಂತ ಇವರು ಅಬ್ದೆಲ್ ಫತೆ ಜಗಳ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಬಟ್ ಅದಕ್ಕೆ ಅಪೋಸ್ ಮಾಡ್ಕೊಂಡು ಹೇಮತಿ ಅಂದ್ರೆ ಹಿ ಇಸ್ ಅ ಬಿಲಿಯನಿಯರ್ ಆಫ್ ಸುಡಾನ್. ಸೊ ಅಲ್ಲಿ ಗೋಲ್ಡ್ ಆಗ್ಲಿ, ಆಯಿಲ್ ಆಗ್ಲಿ, ಎಲ್ಲ ಟ್ರೇಡ್ ಅನ್ನು ಕೂಡ ನೋಡ್ಕೊತಿರುವಂತ ಬಿಲಿಯನಿಯರ್. ಸೊ ಇವನಿಗೆ ಬಿಲಿಯನಿಯರ್ ಜೊತೆಗೆ ಹಲವಾರು ಟ್ರೈಬಲ್ ಮತ್ತೆ ನಾನ್ ಎಥ್ನಿಕ್ ಗ್ರೂಪ್ ಆಗ್ಲಿ, ಅರಬ್ ಗ್ರೂಪ್ ಆಗ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಜಗಳ ಸ್ಟಾರ್ಟ್ ಆಯ್ತು. ಸೊ ಬೋತ್ ದೀಸ್ ಜನರಲ್ಸ್ ರೆಫ್ಯೂಸ್ ಟು ಗಿವ್ ಅಪ್ ಕಂಟ್ರೋಲ್. ಆಸ್ ಅ ರಿಸಲ್ಟ್ ವಾರ್ ಎರಪ್ಟೆಡ್ ಇನ್ ಏಪ್ರಿಲ್ 2023. ಸೊ ಇಲ್ಲಿಂದ ಸ್ಟಾರ್ಟ್ ಆಯ್ತು. ಸೊ April 15, 2023, power struggle began between Sudanese armed forces led by Abdel Fattah el-Burhani and the rapid force supported by Mohammad Hamad Dagalo or Hamdati. Conflict erupted into full-scale conflict. ಇಲ್ಲಿ ನೋಡಿ, SAF and affiliates ಅಂದ್ರೆ ಈ ರೀಜನ್ಸ್ ಇರೋದಕ್ಕೆಲ್ಲ SAF ಅಂದ್ರೆ ಮೇಜರ್ ಗವರ್ಮೆಂಟ್ ರಿಲೇಟೆಡ್. ಇದೆಲ್ಲ ಕಂಟೆಸ್ಟೆಡ್. ಎರಡು ಕಂಟ್ರೀಸ್ ಅಥವಾ ಎರಡು ಫೋರ್ಸಸ್ ಕೂಡ ನಮ್ದು ಅಂತ ಜಗಳ ಮಾಡ್ತಿರ್ತಾರೆ. ನೆಕ್ಸ್ಟ್ RSF ಅಫಿಲಿಯೇಟ್ಸ್ ಮತ್ತೆ ಇದೆಲ್ಲ RSS ಅಫಿಲಿಯೇಟ್ಸ್, RSS ಮತ್ತೆ RSS ಸಪೋರ್ಟ್ ಮಾಡುವಂತ ಜಾಗಗಳು. ಇದು ವರ್ಸ್ಟ್ ಫೈಟಿಂಗ್ ಎಲ್ಲಿ ನಡೀತು ಅಂದ್ರೆ ವಾದ್ ಮದಾನಿ, ಅಲ್ ಫಶೀರ್ ಈ ರೀಜನ್ಸ್ ಅಲ್ಲಿ ವರ್ಸ್ಟ್ ಫೈಟಿಂಗ್ ಆಯ್ತು. ಓಕೆ, ಈ ಸುಡಾನ್ ಜಿಯೋಗ್ರಫಿ ನೋಡಿದ್ರೆ ದಿಸ್ ಪರ್ಟಿಕ್ಯುಲರ್ ರೀಜನ್ ಇದಲ್ಲ, ಇದು ಕಂಪ್ಲೀಟ್ ಆಗಿ
ಏನಂತಾರೆ ಡಿಸರ್ಟ್ ಎಲ್ಲ ತುಂಬಿದೆ, ಸರ ಡಿಸರ್ಟ್ ಇಂದ, ಅದಕ್ಕಾಗಿ ಮೋಸ್ಟ್ ಅನ್ಇಬಿಟೆಡ್. ದೆನ್ ದರ್ಫೂರ್ ರೀಜನ್ ಇದೆಯಲ್ಲ, ಕಾನ್ಫ್ಲಿಕ್ಟ್ ರೀಇಗ್ನೇಟಿಂಗ್ ಎಥ್ನಿಕಲಿ ಟಾರ್ಗೆಟೆಡ್ ಕಿಲ್ಲಿಂಗ್ಸ್. ಇಲ್ಲಿ RSF ಏನ್ ಮಾಡೋ ಸ್ಟಾರ್ಟ್ ಮಾಡಿದೆ ಅಂದ್ರೆ ಆಸ್ ಅ ಫೈಟ್ ಅಗೇನ್ಸ್ಟ್ ಗವರ್ಮೆಂಟ್ ಏನ್ ಮಾಡೋ ಸ್ಟಾರ್ಟ್ ಮಾಡಿದ್ರೆ ನಾನ್ ಅರಬ್ ಎಥ್ನಿಕ್ ಗ್ರೂಪ್ಸ್ ಯಾವ್ದಿರುತ್ತೆ ಎಲ್ಲಾನು ಕಿಲ್ ಮಾಡೋ ಸ್ಟಾರ್ಟ್ ಮಾಡಿದ್ರು. ದೆನ್ ಅಲ್ ಫಶೀರ್, ಇದು ಕೂಡ ಮೇಜರ್ ಸಿಟಿ ಆಫ್ ದಿಸ್ ದರ್ಫೂರ್ ರೀಜನ್. ಅಲ್ಲಿ ಇವಾಗ ರೀಸೆಂಟ್ ಆಗಿ ಸ್ಯಾಟಲೈಟ್ ಇಂದ ನೋಡಿದಾಗ ಮ್ಯಾಸಕರ್ ಆಗಿದೆ, ಬ್ಲಡ್ ಸ್ಟೇನ್ ಸಿಕ್ತಿದೆ ಅಂದ್ರಲ್ಲ, ಅದು ನಡೀತಿರೋದು ಅಲ್ ಫಶೀರ್ ಅಲ್ಲಿ. ನೆಕ್ಸ್ಟ್ ಎಲ್ ಒಬೇದ್ ಆಗಲಿ, ಕರ್ತೋಮ್ ಏನಪ್ಪಾ ಅಂತಂದ್ರೆ ಇದು ಕ್ಯಾಪಿಟಲ್ ಸಿಟಿ ಆಫ್ ಕಂಪ್ಲೀಟ್ ಸುಡಾನ್. ಸೊ ಈ ಕ್ಯಾಪಿಟಲ್ ಸಿಟಿ ಆಫ್ ಕಂಪ್ಲೀಟ್ ಸುಡಾನ್ ಅಂತಾರೆ. ಬ್ಲೂ ನೈಲ್ ಮತ್ತೆ ವೈಟ್ ನೈಲ್ ಕೂಡುವಂತ ಜಾಗ ಇದು. ಓಕೆ, ಈ ಪರ್ಟಿಕ್ಯುಲರ್ ರೀಜನ್ ಅಲ್ಲಿ ಕೂಡ ಮುಂಚೆ ಜಗಳ ಆಗ್ತಾ ಇರ್ತಿತ್ತು. ನೆಕ್ಸ್ಟ್ ಇದೇನಪ್ಪ ಅಂತಂದ್ರೆ ರೂಟ್ಸ್ ಆಫ್ RSF ಅಂಡ್ ದರ್ಫೂರ್ ಕನೆಕ್ಷನ್. ಹೇಳ್ದಂಗೆ RSF ಒಂದು ರ್ಯಾಪಿಡ್ ಸಪೋರ್ಟ್ ಫೋರ್ಸ್, ಇನ್ನೊಂದು SAF ಅಂದ್ರೆ ಸುಡಾನೀಸ್ ಆರ್ಮಿ ಫೋರ್ಸ್. ಇದಕ್ಕಿಂತ ಮುಂಚೆ RSF ಯಾಕೆ ಇಷ್ಟು ಪವರ್ಫುಲ್ ಆಯ್ತು ಅಂತಂದ್ರೆ RSF ಇವಾಲ್ವ್ಡ್ ಫ್ರಮ್ ಜಂಜಾವಿದ್ ಮಿಲಿಷಿಯಾ. ಅಂತಂದ್ರೆ 2003 ಇಂದ 2008 ಅಲ್ಲಿ ಈ ಪರ್ಟಿಕ್ಯುಲರ್ ರೀಜನ್ ಅಲ್ಲಿ ದರ್ಫೂರ್ ರೀಜನ್ ಹೇಳಿದ್ನಲ್ಲ, ದರ್ಫೂರ್ ರೀಜನ್ ಅಲ್ಲಿ ಕಾನ್ಫ್ಲಿಕ್ಟ್ ರೀಇಗ್ನೇಟಿಂಗ್ ಎಥ್ನಿಕಲಿ ಟಾರ್ಗೆಟೆಡ್ ಕಿಲ್ಲಿಂಗ್ಸ್ ಅಂತ ಹೇಳಿದ್ರು. ಇಲ್ಲಿ ಜೆನೋಸೈಡ್ ಆಗಿತ್ತು. ಯಾವಾಗ ಬಿಟ್ವೀನ್ 2003 ಇಂದ 2011 ವರೆಗೂ ಜೆನೋಸೈಡ್ ಆಗಿತ್ತು, ಎಷ್ಟೊಂದು ಜನನ ಕೊಲೆ ಮಾಡಿದ್ರು. ಆ ಗ್ರೂಪ್ಗೆ ಏನಂತ ಕರಿತಿದ್ರು ಅಂದ್ರೆ ಜಂಜಾವೇದ್ ಮಿಲಿಷಿಯಾ ಅಂತ ಕರೀತಿದ್ರು. ಇವರಿಗೆ ಸಪೋರ್ಟ್ ಯಾರ್ದಿತ್ತಂದ್ರೆ ನಾನು ಅವಾಗ ಹೇಳಿದ್ನಲ್ಲ, ಒಮರ್ ಅಲ್ ಬಶೀರ್, ಸುಡಾನ್ ಪ್ರೆಸಿಡೆಂಟ್ ಒಮರ್ ಅಲ್ ಬಶೀರ್ ಸಪೋರ್ಟ್ ಅವರಿಗೆ ಇತ್ತು, ಯಾವಾಗಿದ್ದು ಸಪೋರ್ಟ್ ಇತ್ತು ಅವರಿಗೆ. ಸೊ ಅವ್ರ ಸಪೋರ್ಟ್ ತಗೊಂಡು ಜಂಜಾವಿದಿ ಮಿಲಿಷಿಯಾ ಏನ್ ಮಾಡಿದ್ರು ಅಂದ್ರೆ ನಾನ್ ಅರಬ್ ಎಥ್ನಿಕ್ ಗ್ರೂಪ್ಸ್ ಯಾವ್ದಿರುತ್ತೆ ಎಲ್ಲದನ್ನು ಕೂಡ ಕೊಲೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅದನ್ನ ಅಲ್ ಬಶೀರ್ ಸೌತ್ ಸುಡಾನ್ ಸಪರೇಟ್ ಆದ್ಮೇಲೆ RSF ಅಂತ ಹೆಸರು ಚೇಂಜ್ ಮಾಡಿದ್ರು, ರ್ಯಾಪಿಡ್ ಸಪೋರ್ಟ್ ಫೋರ್ಸ್ ಅಂತ ಹೆಸರು ಚೇಂಜ್ ಮಾಡಿದ್ರು. ದೀಸ್ ಮಿಲಿಷಿಯಾ ಏನ್ ಮಾಡ್ತಿದ್ರು ಅಂದ್ರೆ ದ ಟಾರ್ಗೆಟೆಡ್ ನಾನ್ ಅರಬ್ ಎಥ್ನಿಕ್ ಗ್ರೂಪ್ಸ್ ಕಿಲ್ಲಿಂಗ್ ಥೌಸಂಡ್ಸ್. ನಾನ್ ಅರಬ್ ಅಂದ್ರೆ ನಾನ್ ಮುಸ್ಲಿಂ ಗ್ರೂಪ್ಸ್ ಏನಿರುತ್ತೆ ಎಥ್ನಿಕ್ ಗ್ರೂಪ್ಸ್, ನ್ಯೂಯರ್ಸ್ ಆಗಲಿ, ಡಿಂಕ್ ಆಗಲಿ, ಬೇರೆ ಬೇರೆ ಅಂತ ಟ್ರೈಬಲ್ ಕಮ್ಯುನಿಟಿ ಯಾವುದೇ ಸಿಕ್ಕರು ಎಲ್ಲೂ ಕೊಲೆ ಮಾಡೋ ಸ್ಟಾರ್ಟ್ ಮಾಡಿದ್ರು. ದ ಸೇಮ್ ಟ್ಯಾಕ್ಟಿಕ್ಸ್ ದಟ್ ಈಸ್ ಎಥ್ನಿಕ್ ಕ್ಲಿನ್ಸಿಂಗ್ ಸಚ್ ಆಸ್ ವಿಲೇಜ್ ಬರ್ನಿಂಗ್, ಮಾಸ್ ರೇಪ್ಸ್ ಆರ್ ನೌ ಬೀಯಿಂಗ್ ರಿಪೀಟೆಡ್. ಎಲ್ಲಿ ದೇ ಆರ್ ಬೀಯಿಂಗ್ ರಿಪೀಟೆಡ್ ಇನ್ ದಿಸ್ ಪರ್ಟಿಕ್ಯುಲರ್ ಸಿಟಿ ಅಲ್ ಫಶೀರ್. ಈ ರೀಜನ್ಸ್ ಅಲ್ಲಿ ರಿಪೀಟ್ ಆಗ್ತಾ ಇದೆ. ದೆನ್ ದರ್ಫೂರ್ ರೀಜನ್ ಅಗೇನ್ ಫೇಸಸ್ ಲಾರ್ಜ್ ಸ್ಕೇಲ್ ಕಿಲ್ಲಿಂಗ್ಸ್ ಅಂಡ್ ಡಿಸ್ಟ್ರಕ್ಷನ್. ಓಕೆ, ಸೊ ಮತ್ತೆ ಇಷ್ಟು ದಿನ ಸ್ಟಾಪ್ ಆಗಿತ್ತು ಅನ್ಕೊಂಡಿದ್ದೇನಾಗಿದೆ, ಮತ್ತೆ ರಿವೈವ್ ಆಗಿದೆ. ನೆಕ್ಸ್ಟ್ ಹ್ಯುಮ್ಯಾನಿಟೇರಿಯನ್ ಕೊಲಾಪ್ಸ್. ಚಾಪ್ಟರ್ 5 ಏನಂತಂದ್ರೆ ಹ್ಯುಮ್ಯಾನಿಟೇರಿಯನ್ ಕೊಲಾಪ್ಸ್. ಏನಪ್ಪಾ ಅಂತಂದ್ರೆ ಸುಡಾನ್ ಈ ರೀಜನ್ ದರ್ಫೂರ್ ರೀಜನ್ ಅಲ್ಲಿ ಆಲ್ಮೋಸ್ಟ್ 80% ಆಫ್ ದ ಹಾಸ್ಪಿಟಲ್ಸ್ ಹ್ಯಾವ್ ಬಿನ್ ಡ್ಯಾಮೇಜ್ಡ್ ಆರ್ ಶಟ್ ಡೌನ್. ನೋ ಮೆಡಿಸಿನ್ ಆರ್ ನೋ ಎಲೆಕ್ಟ್ರಿಸಿಟಿ. 400 to 500% ಫುಡ್ ಪ್ರೈಸಸ್ ಅಪ್ ಅಂಡ್ ಮಿಲಿಯನ್ಸ್ ಸ್ಟಾರ್ವಿಂಗ್. ಸೊ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ. ಸೊ ಏನಂದ್ರೆ ಈ ರೀತಿಯಾದ ಕ್ರೈಸಿಸ್ ಆದಾಗ ವಾರ್ ಆಗಲಿ, ಸಿವಿಲ್ ವಾರ್ ಆಗಲಿ, ಅಥವಾ ವಾರ್ ಬಿಟ್ವೀನ್ ಟು ಎಥ್ನಿಕ್ ಗ್ರೂಪ್ಸ್ ಆಗಲಿ, ಈ ತರ ಆದಾಗ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಇಂಪ್ಯಾಕ್ಟ್ ಗಿಂತ ಇಂಡೈರೆಕ್ಟ್ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ. ಇಂಡೈರೆಕ್ಟ್ ಇಂಪ್ಯಾಕ್ಟ್ ಏನು, ಎಕನಾಮಿಕಲಿ ಏನು, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆದಾಗ ಏನಾಗುತ್ತೆ, ಫುಡ್ ಪ್ರೈಸಸ್ ಎಲ್ಲ ಜಾಸ್ತಿ ಆಗುತ್ತೆ. ಫುಡ್ ಪ್ರೈಸ್ ಜಾಸ್ತಿ ಆದಾಗ ಏನಾಗುತ್ತೆ, ಊಟ ಮಾಡಕ್ಕೆ ಇರೋದಿಲ್ಲ. ಅವಾಗ ಹಂಗರಿಂದ ಫೆಮೈನ್ ಸ್ಟಾರ್ಟ್ ಆಗುತ್ತೆ. ಫೆಮೈನ್ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಡೆತ್ ಆಗಿ ಸ್ಟಾರ್ಟ್ ಆಗಿ ಅಲ್ಲಿಂದ ಡಿಸೀಸಸ್ ಬರೋಕೆ ಸ್ಟಾರ್ಟ್ ಆಗುತ್ತೆ. ಡಿಸೀಸ್ ಡೆವಲಪ್ ಆಗುತ್ತೆ. ಈ ಡಿಸೀಸ್ ಡೆವಲಪ್ ಆಗೋದ್ರಿಂದ ಡೆತ್ ಅಂಡ್ ಡಿಸ್ಟ್ರಕ್ಷನ್ ಜಾಸ್ತಿ ಆಗುತ್ತೆ. ಸೊ ಒಂದು ವಾರ್ ಅಥವಾ ಕೊಲಾಪ್ಸ್ ಕ್ರೈಸಿಸ್ ಆದ್ರೆ ಆ ಕ್ರೈಸಿಸ್ ಇಂದ ಇಂಡೈರೆಕ್ಟ್ ಇಂಪ್ಯಾಕ್ಟ್ ಜಾಸ್ತಿ ಇದೆ. ಇಲ್ಲೂ ಅದೇ ಆಗ್ತಾ ಇದೆ. ಫೆಮೈನ್ ಆಯ್ತಾ, ನೆಕ್ಸ್ಟ್ ಕೊಲೆರಾ ಡಿಸೀಸ್ ಅಂತ ಹೇಳಿದ್ರೆ ಡಿಸೀಸ್ ಸ್ಪ್ರೆಡ್ ಆಗ್ತಾ ಇದೆ ಇನ್ ಕ್ಯಾಂಪ್ಸ್. ಎಲ್ಲೆಲ್ಲಿ ಹ್ಯುಮ್ಯಾನಿಟೇರಿಯನ್ ಕ್ಯಾಂಪ್ಸ್ ಇದೆ ಆ ಕ್ಯಾಂಪ್ಸ್ ಅಲ್ಲೇ ಫೆಮೈನ್ ಮತ್ತೆ ಕೊಲೆರಾ ಸ್ಪ್ರೆಡ್ ಆಗ್ತಾ ಇದೆ. ಸೊ ಅವಾಗಲೇ ಹೇಳದಂಗೆ ಯುನೈಟೆಡ್ ನೇಷನ್ಸ್ ಕಾಲ್ಸ್ ದಿಸ್ ದ ವರ್ಸ್ಟ್ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್, ಈವನ್ ವರ್ಸ್, ಫಾರ್ ವರ್ಸ್ ದೆನ್ ಸಿರಿಯಾ ಅಂಡ್ ಯುಕ್ರೇನ್ ಅಂತ ಹೇಳ್ತಾ ಇದೆ. ಓಕೆ, ದಿಸ್ ಇಸ್ ದ ಹ್ಯುಮ್ಯಾನಿಟೇರಿಯನ್ ಕೊಲಾಪ್ಸ್. ದೆನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಟು ಸ್ಟಡಿ ಇಸ್ ಅಬೌಟ್ ಅಲ್ ಫಶೀರ್ ಮಸಾಕರ್. ಅವಾಗ ಹೇಳಿದ್ನಲ್ಲ ಅಲ್ ಫಶೀರ್ ಮಸಾಕರ್. ಈ ವಿಡಿಯೋ ಮಾಡೋಕ್ಕಂತ ಕಾರಣನೇ ಇದು. ಅಲ್ ಫಶೀರ್ is the capital of North Darfur, is besieged for months by RSF. Supplies were blocked and 8 lakh civilians have been trapped. In October 2025, RSF stormed the city. Al Fashir city na storm ಮಾಡಿದ್ರು. Reports of patients shot inside the hospitals. About 460 killed in one facility. ಒಂದೇ ಫೆಸಿಲಿಟಿಯಲ್ಲಿ 460 ಜನ ಇದ್ದಂತ ಫೆಸಿಲಿಟಿಯಲ್ಲಿ 460 ಜನ ಪೇಷಂಟ್ಸ್ ಕೂಡ ಕೊಲೆ ಮಾಡಿದ್ದಾರೆ. ಶಾಟ್ ಡೆಡ್. Also, mass graves, sexual violence, targeted killings have been confirmed by the satellite images. The attack compared the worst episodes of 2003 Darfur genocide. 2003 ಅಲ್ಲಿ ಮುಂಚೆ ದರ್ಫೂರ್ ಜೆನೋಸೈಡ್ ಯಾವ ರೀತಿ ಇವರು ಜಮಾತಿ ಮಿಲಿಷಿಯಾ ಮಾಡಿದ್ರಲ್ಲ ಅದನ್ನೇ ಯಾವಾಗ ರಿಪೀಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ದಿಸ್ ಇಸ್ ಅಲ್ ಜಜೀರಾ ನ್ಯೂಸ್ ಅಲ್ಲಿ ಕವರ್ ಮಾಡಿರೋದು. ಸೊ ಹೌ ಅಲ್ ಫಶೀರ್ ಫೆಲ್ಟ್ RSF ಅಂದ್ರೆ these locations fell to rapid forces, support forces, paramilitary fighters, prompting a total withdrawal of Sudanese armed forces from the city and mass exodus of civilians, particularly from the densely populated neighborhood of Deraja Aloja. ಇದೆ ಅಲ್ ಫಶೀರ್ ಸಿಟಿ. ಇಲ್ಲಿ ನೋಡಿ ಎಲ್ಲೆಲ್ಲಿ ಪ್ಲೇಸ್ ಮಾಡಿದರೆ ಅಲ್ಲಿ ಎಲ್ಲ
ಇದಾಗಿದೆ. ಇಲ್ಲಿ ನೋಡಿ ಸ್ಯಾಟಲೈಟ್ ಇಮೇಜ್, ಕ್ಲಸ್ಟರ್ಸ್ ಆಫ್ ಆಬ್ಜೆಕ್ಟ್ಸ್ ಆನ್ ದ ಗ್ರೌಂಡ್ ಡಿಸ್ಲೊಕೇಶನ್, ಟೆಕ್ನಿಕಲ್ ವೆಹಿಕಲ್ಸ್. ಇಲ್ಲಿ ಇದೆಯಲ್ಲ, ಇದೇ BBC ABC ಅವರೆಲ್ಲ ಕೂಡ ರಿಪೋರ್ಟ್ ಮಾಡಿದ್ದಾರೆ. ದಿಸ್ ಈಸ್ ಸ್ಯಾಟಲೈಟ್ ಇಮೇಜ್ ಶೋಯಿಂಗ್ ಬ್ಲಡ್ ಸ್ಟೇನ್ಸ್ ಫ್ರಮ್ ದ ಸ್ಯಾಟಲೈಟ್ ಅಂತ. ಇಲ್ಲಿ ನೋಡಿ, ಓಕೆ, ಲೈಟ್ ಟೆಕ್ನಿಕಲ್ ವೆಹಿಕಲ್ಸ್, ಲೈಕ್ ಗ್ರೂಪಿಂಗ್ ಆಫ್ ಆಬ್ಜೆಕ್ಟ್ಸ್ ವಿತ್ ಗ್ರೌಂಡ್ ಡಿಸ್ಕಲರೇಷನ್ ಇದೆ, ಗ್ರೂಪಿಂಗ್ ಆಫ್ ಆಬ್ಜೆಕ್ಟ್ಸ್ ವಿತ್ ಗ್ರೌಂಡ್ ಡಿಸ್ಕಲರೇಷನ್. ಸೊ ಇಲ್ಲಿ ನೋಡ್ತಾರೆ 27 ಅಕ್ಟೋಬರ್ ಅಲ್ಲಿ ಏನಾಯ್ತು ಅಂದ್ರೆ ಕ್ಲಸ್ಟರ್ಸ್ ಆಫ್ ಆಬ್ಜೆಕ್ಟ್ಸ್ ಅಂಡ್ ಗ್ರೌಂಡ್ ಡಿಸ್ಲೊಕೇಶನ್ ಆಗಿದೆ ಅಂತ ಹೇಳಿದರೆ. ಡಿಸ್ಕಲರೇಷನ್ ಕ್ಲಸ್ಟರ್ಸ್ ಆಫ್ ಆಬ್ಜೆಕ್ಟ್ಸ್ ಪ್ರಿವಿಯಸ್ಲಿ ರಿಪೋರ್ಟೆಡ್ ಬೈ ELOHR. ಏನಂತಂದ್ರೆ ಇಷ್ಟು ಜನ ಬಿಟ್ಕೊಳ್ಳಿ, ಇದೆಲ್ಲ ಅಂತಂದ್ರೆ ದೀಸ್ ಆರ್ ಮಾಸ್ ಹ್ಯೂಮನ್ ಬಾಡೀಸ್. ಓಕೆ, ಮಾಸ್ ಬರಿಯಲ್ ಗ್ರೌಂಡ್ಸ್. ಮೇಲಿಂದ ನೋಡಿದಾಗ ಬ್ಲಡ್ ಸ್ಟೇನ್ ಕಾಣ್ತಿರೋದು ಎಲ್ಲಿ ಅಂತಂದ್ರೆ ಇದ್ರ ಮೇಲೆ ಕಾಣ್ತಾ ಇದೆ. ಸೊ ದಿಸ್ ಈಸ್ ಕರೆಂಟ್ಲಿ ಹ್ಯಾಪನಿಂಗ್. ಓಕೆ, ನೆಕ್ಸ್ಟ್ ಫಾರಿನ್ ಹ್ಯಾಂಡ್ಸ್. ಇನ್ನೊಂದು ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯಂತ ಕ್ರೈಸಿಸ್ ಆದಾಗ ಇದರಲ್ಲಿ ಆಬ್ವಿಯಸ್ಲಿ ಬರೀ ಒಂದೇ ದೇಶದ ಕೈವಾಡ ಇರೋದಿಲ್ಲ, ಬೇರೆ ದೇಶ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಏನಂತಂದ್ರೆ ಫಾರಿನ್ ಹ್ಯಾಂಡ್ಸ್, ದಟ್ ಈಸ್ ಸುಡಾನ್ ಈಸ್ ಅಂಬಾಸಿಡರ್ ಟು ಇಂಡಿಯಾ. ಸುಡಾನ್ ಇಸ್ ಅಂಬಾಸಿಡರ್ ಟು ಇಂಡಿಯಾ ಯಾರು ಬಂದಿದ್ರಲ್ಲ ಅವ್ರು ಏನ್ ಕ್ಲೇಮ್ ಮಾಡಿದ್ರ ಅಂದ್ರೆ UAE ಸಪ್ಲೈಡ್ ಆರ್ಮ್ಸ್ ಅಂಡ್ ಡ್ರೋನ್ಸ್ ಟು RSF ಅಂತ ಕ್ಲೇಮ್ ಮಾಡಿದ್ದಾರೆ. ಸೊ UAE ಸಪ್ಲೈಂಗ್ ವೆಪನ್ಸ್ ಅಂಡ್ ವೆಪನ್ಸ್ ಟು ರ್ಯಾಪಿಡ್ ಸಪೋರ್ಟ್ ಫೋರ್ಸಸ್. ಸುಡಾನ್ ಇಸ್ ಅಂಬಾಸಿಡರ್ ಟು ಇಂಡಿಯನ್ ಹೆಲ್ಟಮ್. ನ್ಯೂಸ್ ಪೇಪರ್ ದ ಹಿಂದೂ ಅಲ್ಲೂ ಕೂಡ ಕವರ್ ಮಾಡಿದ್ರು. ಏನಂತಂದ್ರೆ ಯಾಕೆ RSF ಗೆ ಸಪೋರ್ಟ್ ಮಾಡ್ತಾ ಇದ್ರು ಅಂದ್ರೆ, ನಾನು ಹೇಳಿದ್ನಲ್ಲ, ದಿಸ್ ಪರ್ಟಿಕ್ಯುಲರ್ ಪರ್ಸನ್ ಯಾರು, ದಿಸ್ ಪರ್ಟಿಕ್ಯುಲರ್ ಪರ್ಸನ್ ಯಾರಪ್ಪ ಇವನು, ಹೆಮ್ದೇತಿ. ಇವನೇಂತಂದ್ರೆ ಮಿಲಿಯನಿಯರ್ ಅಂತ ಹೇಳಿದೆ ನಿಮಗೆ, ಬಿಲಿಯನಿಯರ್ ಅಂತ ಹೇಳಿದೆ. ಈ ಬಿಲಿಯನಿಯರ್ ಏನ್ ಮಾಡ್ತಾನೆ, ಗೋಲ್ಡ್ ನ ಯಾರಿಗೆ ಕೊಡ್ತಾರೆ, UAE. ಓಕೆ, ಸೊ ಗೋಲ್ಡ್ ಅನ್ನ ಅಲ್ಲಿಂದ ಮೈನ್ ಮಾಡಿ UAE ಜೊತೆಗೆ ಟ್ರೇಡ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ UAE ಅವರು ಥ್ರೂ ಲಿಬಿಯಾ ಇಂದ ಹೆಮ್ದೇತಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಕೂಡ ಹೆಸರು ಮಾಡಿದೆ ಅಂದ್ರೆ ಇನ್ವಾಲ್ವ್ ಆಗಿದೆ ಅಂತ ಹೇಳ್ತಾರೆ. ಕೆಲವೊಂದು ಜನ ಏನ್ ಮಾಡ್ತಿದ್ದಾರೆ, ರಷ್ಯಾ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಹೇಳ್ತಿದ್ದಾರೆ. ರಷ್ಯಾ ಇಸ್ ಆಲ್ಸೋ ಸಪೋರ್ಟಿಂಗ್ RSF. ಯಾಕಂತಂದ್ರೆ ಅಗೇನ್ ಓನ್ಲಿ ಫಾರ್ ದ ಪ್ರಾಮಿಸ್ ಆಫ್ ಗೋಲ್ಡ್ ಅಂತ. ಓಕೆ, ಸೊ ವೇರಿಯಸ್ ಯಾವ್ದು ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ UAE ಎರಡು ಇನ್ವಾಲ್ವ್ ಆಗಿದೆ. ಅಂಡ್ ದೆನ್ ಅದರ್ ನೇಷನ್ಸ್ ಲೈಕ್ ಈಜಿಪ್ಟ್ ಅಂಡ್ ರಷ್ಯಾ ಬ್ಯಾಕ್ ಡಿಫರೆಂಟ್ ಸೈಡ್ಸ್ ಫಾರ್ ದ ರೀಜನಲ್ ಇನ್ಫ್ಲುಯೆನ್ಸ್. ಈಜಿಪ್ಟ್ ಏನ್ ಮಾಡುತ್ತೆ, ಈಜಿಪ್ಟ್ ನಾರ್ಮಲಿ ಗೌರ್ಮೆಂಟ್ ಸೈಡ್ ಇರುತ್ತೆ. ಯಾಕಂತಂದ್ರೆ ಗೌರ್ಮೆಂಟ್ ಮೇಜರ್ಲಿ ಅರಬ್ ಡಾಮಿನೇಟೆಡ್ ಗೌರ್ಮೆಂಟ್ ಇದಕ್ಕೋಸ್ಕರ ಅವ್ರನ್ನ ಸಪೋರ್ಟ್ ಮಾಡುತ್ತೆ. ರಷ್ಯಾ ಯಾರ ಹತ್ರ ಅವರಿಗೆ ಜಾಸ್ತಿ ಪ್ರಾಫಿಟ್ ಇದೆ ಅವ್ರನ್ನ ಸಪೋರ್ಟ್ ಮಾಡುತ್ತೆ. ದೆನ್ ಗ್ಲೋಬಲ್ ಪವರ್ಸ್ ಹೆಸಿಟೇಟ್ ಟು ಇಂಟರ್ವೆನ್ ಬಿಕಾಸ್ ಆಫ್ ದೀಸ್ ರೈವಲ್ ಇಂಟ್ರೆಸ್ಟ್. ಓಕೆ, ಅದಕ್ಕೋಸ್ಕರ USA ಕೂಡ ಇದರಲ್ಲಿ ಇನ್ನೂ ಕೂಡ ಇನ್ವಾಲ್ವ್ ಆಗಿಲ್ಲ. ಅಂಡ್ ಆಬ್ವಿಯಸ್ಲಿ ಟ್ರಂಪ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಕ್ಕೆ ಹೋಗೋದಿಲ್ಲ. ಟ್ರಂಪ್ ಏನ್ ನೋಡ್ತಾರೆ, ಇದರಲ್ಲಿ ಅವ್ನಿಗೆ ಏನಾದ್ರು ಹೆಸರು ಸಿಗುತ್ತಾ, ಇದರಲ್ಲಿ ಏನಾದ್ರು ಅವ್ರಿಗೆ ಪ್ರಾಫಿಟ್ ಇದೆ ಅಂತ ನೋಡ್ತಾರೆ. ಏನಾದ್ರು ಪ್ರಾಫಿಟ್ ಇದ್ರೆ ಕೂಡ ಅವಾಗ ಅಷ್ಟೇ ಇನ್ವಾಲ್ವ್ ಆಗ್ತಾರೆ, ಇಲ್ಲ ಅಂದ್ರೆ ಇನ್ವಾಲ್ವ್ ಆಗಕ್ಕೆ ಹೋಗೋದಿಲ್ಲ. ದೆನ್ ಬಟ್ ವೈ ಶುಡ್ ದ ವರ್ಲ್ಡ್ ಕೇರ್? ವರ್ಲ್ಡ್ ಯಾಕೆ ಕೇರ್ ಮಾಡ್ಬೇಕಂದ್ರೆ ಸುಡಾನ್ ಲೈಸ್ ಆನ್ ದ ರೆಡ್ ಸೀ ಟ್ರೇಡ್ ಕಾರಿಡಾರ್. ಓಕೆ, ರೆಡ್ ಸೀ ಟ್ರೇಡ್ ಕಾರಿಡಾರ್ ಇದೆ. ರೆಡ್ ಸೀ ಟ್ರೇಡ್ ಕಾರಿಡಾರ್, ದಿಸ್ ಪರ್ಟಿಕ್ಯುಲರ್ ರೆಡ್ ಸೀ ಟ್ರೇಡ್ ಕಾರಿಡಾರ್ ಅಲ್ಲಿ ಸುಡಾನ್ ಇದೆ. ಸೊ ಇಟ್ ಲೈಸ್ ಆನ್ ದ ರೆಡ್ ಸೀ ಟ್ರೇಡ್ ಕಾರಿಡಾರ್ ಅಂಡ್ ದ ಕೊಲಾಪ್ಸ್ ಥ್ರೆಟನ್ಸ್ ಗ್ಲೋಬಲ್ ಶಿಪ್ಪಿಂಗ್ ಅಂಡ್ ಆಯಿಲ್ ರೂಟ್ಸ್. ಸೊ ಅಟ್ಲೀಸ್ಟ್ ನೀವು ಹ್ಯುಮ್ಯಾನಿಟಿಗೋಸ್ಕರ ಮಾಡಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ನಿಮ್ಮ ಎಕಾನಮಿಗೋಸ್ಕರ ಮಾಡಿಪ್ಪ ಅಂತ ಹೇಳ್ತಿದ್ದಾರೆ ಅಲ್ಲಿ. Okay, then millions of refugees are already crossing into Chad, Egypt and South Sudan, and a failed Sudan could destabilize the horns of Africa and the Sahel region, breeding extremism and mass migration. So this is very important for this particular Sahel region. Next, morally ignoring Sudan shows world's double standards for African crisis. ಇವಾಗ ನೋಡಿ, ಕ್ರೈಸಿಸ್ ಎಲ್ಲೆಲ್ಲಿ ಆಗ್ತಾ ಇದೆ, ಯುಕ್ರೇನ್ ರಷ್ಯಾ ಆಗ್ತಾ ಇದೆ, ಸಿರಿಯಾದಲ್ಲಿ ಆಗ್ತಾ ಇದೆ, ಜೊತೆಗೆ ಪ್ಯಾಲೆಸ್ತೀನ್ ಇಸ್ರೇಲ್ ಕೂಡ ಆಗ್ತಾ ಇದೆ. ವೆಸ್ಟ್ ಅವರು ಇದರಲ್ಲಿ ಕಂಪ್ಲೀಟ್ ಆಗಿ ಯುಕ್ರೇನ್ ಸಪೋರ್ಟ್ ಆಗಲಿ, ಸಿರಿಯಾ ಸಪೋರ್ಟ್ ಆಗಲಿ, ಪ್ಯಾಲೆಸ್ತೀನ್ ಸಪೋರ್ಟ್ ಮಾಡ್ತಾ ಇದ್ದಾರೆ, ಹ್ಯೂಮ್ಯಾನಿಟೇರಿಯನ್ ಸಪೋರ್ಟ್ ಮಾಡ್ತಾರೆ, ಎಲ್ಲ ಮಾಡ್ತಾ ಇದ್ದಾರೆ, ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಇಸ್ರೇಲ್ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ, ರಷ್ಯಾನ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ, ಸಿರಿಯಾ ಗವರ್ಮೆಂಟ್ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಬಟ್ ವೈ ಇಸ್ ದೇರ್ ದ ಹಿಪೋಕ್ರಸಿ, ಡಬಲ್ ಸ್ಟ್ಯಾಂಡರ್ಡ್ ವಿತ್ ರೆಸ್ಪೆಕ್ಟ್ ಟು ಆಫ್ರಿಕಾ? ಓಕೆ, ಆಫ್ರಿಕಾದಲ್ಲಿ ಕಾಂಗೋ ಅಲ್ಲಿ ಜನೋಸೈಡ್ ಆಯ್ತು 1980s ಅಲ್ಲಿ. ವರ್ಸ್ಟ್ ಜನೋಸೈಡ್, ಆಲ್ಮೋಸ್ಟ್ 800,000 ಅಂದ್ರೆ 8 ಲಕ್ಷ ಜನನ್ನು ಕೊಲೆ ಮಾಡಿದ್ರು. ಅವಾಗಲೂ ಕೂಡ ವೆಸ್ಟರ್ನ್ ಕಂಟ್ರೀಸ್ ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ, ವೆಸ್ಟರ್ನ್ ಕಂಟ್ರೀಸ್ ಅಂತ ಕಂಡೆಮ್ ಮಾಡಲಿಲ್ಲ. ದೆನ್ ರೀಸೆಂಟ್ ಆಗಿ ಸೋಮಾಲಿಯಾದಲ್ಲೂ ಕೂಡ ಇದೇ ತರ ಡೆತ್ ಅಂಡ್ ಡಿಸ್ಟ್ರಕ್ಷನ್ ಆಗ್ತೈತೆ, ಅಲ್ಲೂ ಕೂಡ ವರ್ಡ್ ಎತ್ತಂಗಿಲ್ಲ. ನೆಕ್ಸ್ಟ್ ನೈಜೀರಿಯಾದಲ್ಲಿ ಬೋಕೋ ಹರಾಮ್ ಅವರು ಕ್ರಿಶ್ಚಿಯನ್ ಜನನ್ನ ಹುಡುಕಿ ಕೊಲೆ ಮಾಡಿದ್ದಾರೆ. ಓಕೆ, ಅಲ್ಲೂ ಕೂಡ ಏನು ಮಾತಾಡ್ತಿಲ್ಲ. ನೆಕ್ಸ್ಟ್ ಇವಾಗ ಸುಡಾನ್ ಅಲ್ಲಿ, ಇಲ್ಲೂ ಕೂಡ ಅವರು ಏನು ಇಶ್ಯೂನ ರೈಸ್ ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ದಿಸ್ ಶೋಸ್ ದ ಹಿಪೋಕ್ರಸಿ ಆಫ್ ದ ವೆಸ್ಟರ್ನ್ ಕಂಟ್ರೀಸ್. ಅವರಿಗೆ ಅಲ್ಲಿ ಏನಾದ್ರು ಸ್ಟ್ರಾಟಜಿಕ್ ಇಂಪ್ಲಿಕೇಶನ್ಸ್ ಇದೆಯಾ, ಸ್ಟ್ರಾಟಜಿಕ್ ಪ್ರಾಫಿಟ್ ಇದೆ ಅಂತ ನೋಡ್ತಿದ್ರೆ, ಪ್ರಾಫಿಟ್ ಇಲ್ಲ ಅಂದ ತಕ್ಷಣ ಅವರು ಅದಕ್ಕೆ ಕನೆಕ್ಟ್ ಮಾಡಕ್ ಹೋಗೋದಿಲ್ಲ. ಓಕೆ, ನೆಕ್ಸ್ಟ್ ಇಂಡಿಯಾಸ್ ಕನೆಕ್ಷನ್ ಏನಪ್ಪಾ ಇದ್ರೆ ಅಂತಂದ್ರೆ ಹಂಡ್ರೆಡ್ಸ್ ಆಫ್ ಇಂಡಿಯನ್ಸ್ ವರ್ಕ್ ಇನ್ ಸುಡಾನ್ಸ್ ಕನ್ಸ್ಟ್ರಕ್ಷನ್ ಅಂಡ್ ಪವರ್ ಸೆಕ್ಟರ್ಸ್. In 2025, an Indian worker from the Odisha was kidnapped by RSF fighters in Al Fashir. He reported major questions from the militants like, do you know SRK? ಶಾರುಖ್ ಖಾನ್ ಗೊತ್ತಾ ಅಂತ ಕೇಳಿದ್ರಂತೆ ಅವ್ರಿಗೆ. ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ. Showing their isolation from the reality.
ಇಂಡಿಯಾ ಅರ್ಲಿಯರ್ ಕಂಡಕ್ಟೆಡ್ ಆಪರೇಷನ್ ಕಾವೇರಿ ಟು ಇವ್ಯಾಕ್ಯುಯೇಟ್ ಸಿಟಿಸನ್ಸ್ ಇನ್ 2023 ಅಲ್ಲಿ ವಾರ್ ಸಿವಿಲ್ ವಾರ್ ಸ್ಟಾರ್ಟ್ ಆದಾಗ ಅವಾಗ ಆಪರೇಷನ್ ಕಾವೇರಿ ಅಂತ ಮಾಡಿದ್ರು. ಮತ್ತೆ ಇವಾಗ ಹೊಸ ಆಪರೇಷನ್ ಮಾಡೋಕ್ಕಾಗುತ್ತೆ ಅನ್ಸುತ್ತೆ ಮೋಸ್ಟ್ಲಿ. ಅಂಡ್ ನೌ ನ್ಯೂ ದೆಹಲಿ ಇಸ್ ಆಲ್ಸೋ ಕಂಟಿನ್ಯೂಯಿಂಗ್ ಟು ಮಾನಿಟರ್ ದ ಸಿಚುವೇಶನ್ ಥ್ರೂ ಡಿಪ್ಲೊಮ್ಯಾಟಿಕ್ ಚಾನಲ್ಸ್. ಸೊ ಇಲ್ಲಿ ನೋಡಿ ನವೀನ್ ಪಟ್ನಾಯಕ್, ಬಿಜೆಡಿ ನವೀನ್ ಪಟ್ನಾಯಕ್, ಒಡಿಶಾ ಚೀಫ್ ಮಿನಿಸ್ಟರ್ ಏನ್ ಹೇಳಿದ್ದಾರೆ ಅಂದ್ರೆ ಈ ಅರ್ಜಸ್ ಸೆಂಟರ್ ಟು ಸೆಕ್ಯೂರ್ ರಿಲೀಸ್ ಆಫ್ ಒಡಿಶಾ ಮ್ಯಾನ್ ಅಬ್ಡಕ್ಟೆಡ್ ಇನ್ ಸುಡಾನ್. ಓಕೆ, ಸೊ ಈ ರೀತಿಯಾದಂತ ಇಂಡಿಯಾಗೂ ಕನೆಕ್ಷನ್ ಇದೆ. ಅಂಡ್ ಹಿಸ್ಟರಿ ರಿಪೀಟ್ಸ್, ಏನಪ್ಪಾ ಅಂದ್ರೆ ದ ದರ್ಫೂರ್ ಜನೋಸೈಡ್ ಸೀಮ್ಸ್ ಟು ಬಿ ರಿಪೀಟಿಂಗ್ ಆಫ್ಟರ್ 20 years. 2003 ಅಲ್ಲಿ ಜನೋಸೈಡ್ ಆಗಿ ಆಲ್ಮೋಸ್ಟ್ 5 lakh ಪೀಪಲ್ ಕೊಲೆ ಮಾಡಿದ್ರೆ ಇವಾಗ ಅದು ರಿಪೀಟ್ ಆಗ್ತಾ ಇದೆ. ವಿತೌಟ್ ಅರ್ಜೆಂಟ್ UN ಅಂಡ್ ಆಫ್ರಿಕನ್ ಯೂನಿಯನ್ ಇಂಟರ್ವೆನ್ಷನ್, ಸುಡಾನ್ ಕುಡ್ ಬಿಕಮ್ ಅ ಪರ್ಮನೆಂಟ್ ವಾರ್ ಝೋನ್. ಸೊ ವರ್ಲ್ಡ್ಸ್ ಸೈಲೆನ್ಸ್ ಟುಡೇ ವಿಲ್ ಬಿ ರಿಮೆಂಬರ್ಡ್ ಆಸ್ ಕಾಂಪ್ಲಿಸಿಟಿ ಟುಮಾರೋ. So world cannot remain silent anymore. Sudan's tragedy is a warning. That is, when humanity ignores suffering, genocide returns under a new name. Okay, ಸೊ ದಿಸ್ ಈಸ್ ಅಬೌಟ್ ಸುಡಾನ್. ನಾನು ಹಿಸ್ಟರಿ ಜಿಯೋಗ್ರಫಿ ಕಂಪ್ಲೀಟ್ ಆಗಿ ಕವರ್ ಮಾಡಿದ್ದೀನಿ ಅನ್ಕೋತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನಲ್ಗೆ ಹೊಸದಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಚಾನಲ್ಗೆ